ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಚನ್ನಪಟ್ಟಣ ಉಪಚುನಾವಣೆಯ ಫಲಿತಾಂಶ ಚೂರು ಬೇಸರ ತಂದಿದೆ. ಆದರೆ ನಿಜವಾಗಿಯೂ ನಿಖಿಲ್ ಗೌಡ ಅವರ ಧೈರ್ಯ ಮೆಚ್ಚಲೇಬೇಕು. ಕಾರಣ ಈಗಾಗಲೇ 2 ಬಾರಿ ಸೋಲನ್ನು ಕಂಡಿದ್ದು ಮತ್ತೊಮ್ಮೆ ಆಡಳಿತ ಪಕ್ಷ ಘಟಾನುಘಟಿ ನಾಯಕರ ಎದುರು ಹೋರಾಟ ಮಾಡಬೇಕಿರುವುದು ತಿಳಿದು ಅಖಾಡಕ್ಕಿಳಿದರು. ಕುಟುಂಬ ರಾಜಕಾರಣವೆಂದು ಅಪ್ಪಾಜಿಯವರ ಕುಟುಂಬದ ಬಗ್ಗೆ ಮಾತನಾಡುತ್ತಾರೆ. ಆದರೆ ಫಲಿತಾಂಶ ನೆಕ್ ಟು ನೆಕ್ ಇರುತ್ತದೆ ಎಂದು ಎಲ್ಲರಿಗೂ ತಿಳಿದಿತ್ತು. ಬೇರೆ ಯಾವುದೋ ಒಂದು ಅಭ್ಯರ್ಥಿಯನ್ನು ಘೋಷಿಸಿ ಬಲಾಢ್ಯರ ಮುಂದೆ ನೂಕಲಿಲ್ಲ. ಸೋಲೋ ಗೆಲುವೋ ಪಕ್ಷದ ಸಂಕಷ್ಟದಲ್ಲಿ ತಾನೇ ಸೈನಿಕನಾಗಿ ನಿಲ್ಲುವ ದೃಢ ನಿರ್ಧಾರ ತೆಗೆದುಕೊಂಡು ಚುನಾವಣೆ ಎದುರಿಸಿದರು. ಚುನಾವಣೆ ಎಂದರೆ ಒಬ್ಬರು ಸೋತರೇನೆ ಇನ್ನೊಬ್ಬರಿಗೆ ಗೆಲುವು ಸಿಗುತ್ತೆ. ಪ್ರತಿ ವಿಚಾರವೂ ಹೊಸ ಪಾಠದಂತೆ. ಕುಗ್ಗಬೇಡಿ ನಿಖಿಲ್ ಬ್ರದರ್, ನಿಮ್ಮೊಂದಿಗೆ ನಾವಿದ್ದೇವೆ. ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರ ಪಡೆ ಇದೆ, ವಯಸ್ಸಿದೆ, ಹೋರಾಟ ಮಾಡಬೇಕೆಂಬ ಹಂಬಲ, ಏನೇ ಸಂಕಷ್ಟ ಬಂದರೂ ಎದುರಿಸುವ ಧೈರ್ಯವಿದೆ. ರಾಜ್ಯಾದ್ಯಂತ ಪಕ್ಷವನ್ನು ಸಂಘಟಿಸಿ ಫಿನಿಕ್ಸಿನಂತೆ ಎದ್ದು ಬರೋಣ. ನಮ್ಮ ಪಕ್ಷದ ಎಲ್ಲಾ ಮುಖಂಡರು ಕಾರ್ಯಕರ್ತರಲ್ಲಿ ನಾನು ವಿನಮ್ರತೆಯಿಂದ ಮನವಿ ಮಾಡುತ್ತೇನೆ. ಎಲ್ಲರಿಗೂ ಈ ಸೋಲು ಖಂಡಿತವಾಗಿ ಮನಸ್ಸಿಗೆ ನೋವಾಗಿದೆ. ದಯವಿಟ್ಟು ಯಾರು ಧೃತಿಗೆಡಬೇಡಿ ಎಂದು ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಚನ್ನಪಟ್ಟಣದ ಅಭ್ಯರ್ಥಿ ನಿಖಿಲ್ ಗೌಡ ಏನು ಈ ಉಪಚುನಾವಣೆಯಲ್ಲಿ ಸೋತಿದ್ದಕ್ಕೆ ಒಂದು ಧೈರ್ಯ ತುಂಬಿದ್ದಾರೆ ಅಂತ ಹೇಳ್ಬೋದು. ನಿಜವಾಗಿಯೂ ಸೋಲೆ ನಾಳಿನ ಗೆಲುವಿನ ಸೋಪಾನ ಅಂತ ಖಂಡಿತವಾಗಿಯೂ ಸಮೃದ್ಧಿ ಮಂಜುನಾಥ್ ಅವರಿಗೆ ಮುಳಬಾಗಿಲಿನ ಮಟ್ಟದಲ್ಲಿ, ವಿಧಾನಸಭೆ ಮಟ್ಟದಲ್ಲಿ ತಿಳಿದಿದೆ. ಈಗ ಅವರು ಶಾಸಕರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸೋಲು ನಮಗೆ ಗೆಲುವಾಗುತ್ತೆ ಅಂತ ನಿಖಿಲ್ ಕುಮಾರ್ ಅವರಿಗೆ ತನ್ನ ಖಾತೆಯಲ್ಲಿ ಬರೆದಂತ ಅಕ್ಷರಗಳಾಗಿವೆ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.